ಚುನಾವಣೆ, ಗದ್ದಿಗೌಡರ ಚುನಾವಣೆ ಅಲ್ಲಿ ಪ್ರಚಾರದಲ್ಲಿದ್ದೆ. ಸುಮಾರು ರಾತ್ರಿ 3 ಗಂಟೆಗೆ ನಾ ಇಳಕಲ್ದಲ್ಲಿ ಅಲ್ಲೇ ಇರಬೇಕಾಯ್ತು. ಯಾಕಂದ್ರ ಅಲ್ಲಿ ಹುನಗುಂದ ಎಮ್ಮೆಲ್ಯೆ ಬಹಳ ಸವಾಲ್ ಹಾಕ್ಲಾಕತ್ತಿದ್ದ, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ನಾನು ಮೊನ್ನೆ ರಾತ್ರಿ 7 ಗಂಟೆಗೆ ಚಿಕ್ಕ ನರಗುಂದ ಮತಕ್ಷೇತ್ರದಲ್ಲಿ ಗದ್ದಿಗೌಡರ ಮತಕ್ಷೇತ್ರ ಬರ್ತದೆ, ನರಗುಂದ ವಿಧಾನಸಭಾ. ಅಲ್ಲಿ ಸಭೆ ಮಾಡಿ ನಿನ್ನೆ ಬೆಳಿಗ್ಗೆ ಲೋಕಾಪುರ, ಮುಧೋಳ, ಅಲ್ಲಿಂದ ನಮ್ಮ ಬೆಳಗಲಿ, ರನ್ನ ಬೆಳಗಲಿ, ಸಾಯಂಕಾಲ ಬದಾಮಿ, ಅಲ್ಲಿಂದ ನಮ್ಮ ಶಿರೂರು, ಕಮ್ಮತ್ತಿಗಿ, ರಾತ್ರಿ ಕೊನೆಯ ಕಾರ್ಯಕ್ರಮ ಇಳಕಲ್ದಲ್ಲಿ ಮಾಡಿ ಸುಮಾರು ಅಲ್ಲಿ ನಮ್ಮ ಸಮಾಜದ ಒಂದು ಸಭೆ ಮಾಡಿ ರಾತ್ರಿ 3 ಗಂಟೆಗೆ ಮಕ್ಕೊಂಡು ಮುಂಜಾನೆ ನಮ್ಮ ದೇವರ ಇಬ್ಬರಿಗೆ ಬರ್ಲಿಕ್ಕೆ ತಡ ಆಯ್ತು. ಬೆಳಿಗ್ಗೆಯಿಂದ ತಾವೇನು ನಾವು ಬರುವುದನ್ನ ಕಾಯ್ತಾ ಇದ್ದೀವಿ, ಅದಕ್ಕೆ ನಾನು ಕ್ಷಮೆ ಮಾಡ್ಬೇಕಂತೇಳಿ ಸಂದರ್ಭ ಮಾಡಿಕೊಂಡು ಬಂಧುಗಳೇ, ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ. ಇದು ದೇಶದ ಚುನಾವಣೆ, ಇದು ಪಂಚಾಯತಿ ಅಲ್ಲ, ಜಿಲ್ಲಾ ಪಂಚಾಯತಿ ಅಲ್ಲ, ವಿಧಾನಸಭೆ ಅಲ್ಲ. ಇದು ಮುಂದಿನ 5 ವರ್ಷ ನಮ್ಮ ಭಾರತದ ಭವಿಷ್ಯವನ್ನ ಯಾರ ಕೈಯಾಗ ಕೊಡಬೇಕು ಅನ್ನೋಂಥ ನಿರ್ಣಯ ಮಾಡುವಂತ ಚುನಾವಣೆ. ಈ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದ್ಮೇಲೆ 10 ವರ್ಷದಲ್ಲಿ ಭಾರತ ಇವತ್ತು ಜಗತ್ತಿನ 3ನೇ ಶಕ್ತಿಯಾಗಿ ಜಗತ್ತು ನಮ್ಮ ನಿಲ್ಲಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರು. ಮೊದಲು ಹೆಂಗಿತ್ತು ಭಾರತ ನೋಡಿರಿ, ಮನಮೋಹನ್ ಸಿಂಗ್ ಇದ್ದಾಗ, ಕಾಂಗ್ರೆಸ್ ಆಡಳಿತ ಇದ್ದಾಗ ಅವತ್ತಿನ ಭಾರತ ಇಲ್ಲ. ಇದು ನಯಾ ಭಾರತ್, ನರೇಂದ್ರ ಮೋದಿ ಕಾ ಭಾರತ್. ಅಂದ್ರ ಜಗತ್ತಿನಾಗ ಇವತ್ತು ನಮ್ಮ ದೇಶಕ್ಕೆ ಬಹಳಷ್ಟು ಕಿಮ್ಮತ್ತಿದೆ, ಬಹಳಷ್ಟು ಗೌರವ ಕೊಡ್ತಾರೆ. ಭಾರತದ ಪ್ರಧಾನಮಂತ್ರಿ ಅಂದ್ರೆ ವಿದೇಶದ ಪ್ರಧಾನಮಂತ್ರಿಗಳು ವಿಮಾನ ನಿಲ್ದಾಣಕ್ಕೆ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಪ್ರಧಾನಮಂತ್ರಿಗಳನ್ನು ಗೌರವ ಕೊಡೋಷ್ಟು 10 ವರ್ಷದಾಗ ನಮ್ಮ ದೇಶದ ಗೌರವನ್ನ ಹೆಚ್ಚು ಮಾಡಿದಂಥವ್ರು ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು 14 ವರ್ಷ ಗುಜರಾತದ ಮುಖ್ಯಮಂತ್ರಿ, ಭಾರತದ 10 ವರ್ಷ ಪ್ರಧಾನಮಂತ್ರಿ. ಆದರೆ ಇಲ್ಲಿಯವರೆಗೆ ಒಂದು ವಿರೋಧ ಪಕ್ಷಗಳಿಗೆ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ಮಾಡಿದಂತ ಒಂದು ಕಳಂಕ ಇಲ್ಲದಂತ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಆಗಿದ್ರೆ ಅದು ನರೇಂದ್ರ ಮೋದಿ ಅವರ ಕಾರಣ ಎಲ್ಲ ಹೆಮ್ಮೆಯಿಂದ ಪಡಬೇಕು. ಕಾಂಗ್ರೆಸ್ ಆಡಳಿತ ನೋಡಿದ್ರಿ, ಮನಮೋಹನ್ ಸಿಂಗ್ 10 ವರ್ಷದಲ್ಲಿ A to Z, ಅದು ಏದಿಂದ ಚಾಲುವಾಗಿ ಜಡ್ ತನ ಎಲ್ಲಾ ಆಲ್ಫಾಬೆಟಿಗೆ ಒಂದೊಂದು ಹಗರಣ ಮಾಡಿದ್ರು. A ಆದರ್ಶ ಹಗರಣ, B ಬೋಪಸ್ ಹಗರಣ, C ಕೋಲ್ ಹಗರಣ, H ಹೆಲಿಕಾಪ್ಟರ್ ಹಗರಣ, ಜಡ್ ನಕ್ಕ ಅನ್ನುವಂಥದ್ದು. ಏನು ಸೈನಿಕರ ಶವಪೆಟ್ಟಿ ಒಳಗೆ ಸಹಿತ ರೊಕ್ಕ ತಿನ್ನುವಂತ ಕೆಲಸ ಈ ದೇಶನಾಗ ಆಗಿದೆ. ಲಕ್ಷಾಂತರ ಕೋಟಿ ರೂಪಾಯಿ ಹಗರಣ, ಅದು 3G 2G ಹಗರಣ. ಆದ್ರ ಈ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ಹಗರಣ ಇಲ್ಲಾರಂತ ಸರ್ಕಾರ ನರೇಂದ್ರ ಮೋದಿ ಅವರ ಹತ್ರ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಕಾಂಗ್ರೆಸ್ನವ್ರು ಹೇಳ್ತಾರ ನರೇಂದ್ರ ಮೋದಿ ಹೆಸರಲ್ಲಿ ಓಟ್ ಬಿಡ್ತಾರ, ನೀವ್ ಯಾರ ಹೆಸರಲ್ಲಿ ಬೇಡ್ತೀರಪ್ಪ? ಅವ್ರು ನಮ್ಮಲ್ಲಿ ನರೇಂದ್ರ ಮೋದಿ ಅನ್ನೋಂತ ಒಬ್ಬ ನಾಯಕ ಅದಾರ, ಒಬ್ಬ ಉಕ್ಕಿನ ಮನುಷ್ಯ ಅದಾರ. ಹೇಳ್ತಾರೆ ನರೇಂದ್ರ ಮೋದಿ ಅವರು ಮನೆ ಬಾಗಿಲು ಕೊಟ್ಟದಲ್ಲಿ ಹೇಳಿದ್ರು, ನಮ್ಮ ಕಾಲಕ್ಕೆ ಜಗಳಕ್ಕೆ ಬಂದ್ರೆ ಗರ್ ಮೇ ಘುಸ್ಕೆ ಬಾರಂಗೆ, ನಮ್ಮ ದೇಶದಾಗ ಏನಾರ ಕೈ ಹಾಕ್ಲಕ್ ಬಂದ್ರಂದ್ರ ಮನಿ ಹೊತ್ತು ಹೊಡಿತೀವಲ್ಲ ಅಂತ ಹೇಳುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮೊದಲು ಹೆಂಗಿತ್ತು ನಮ್ಮ ದೇಶದ ಸೈನಿಕರ ಹೆಂಗಿತ್ತು ಪರಿಸ್ಥಿತಿ? ಕಾಶ್ಮೀರದಲ್ಲಿ ನಮ್ಮ ಸೈನಿಕರನ್ನ ಶಿರಚ್ಛೇದ ಮಾಡಿ ಪಾಕಿಸ್ತಾನದ ಮಿಲಿಟರಿಯವರು ಅದನ್ನು ಒಯ್ದು ಪಾಕಿಸ್ತಾನದ ಲಾಹೋರ್ನಲ್ಲಿ, ಕರಾಚಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ತಡ ಏನೈತಿ, ಭಾರತದ ಗಡಿ ಒಳಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಭಾರತ ಒಬ್ಬ ಸೈನಿಕನ ಕೈ ಹತ್ತಿರ 10 ಮಂದಿ ಹೊಡೆಯೋಂತ ಆದೇಶ ಕೊಟ್ಟಂತವ್ರು ಯಾರಾದ್ರೂ ಪ್ರಧಾನಮಂತ್ರಿ ಇದ್ರು ನರೇಂದ್ರ ಮೋದಿ ಅವರು. ಪುಲ್ವಾಮಾದಲ್ಲಿ 40 ನಮ್ಮ ಸೈನಿಕರ ಮೇಲೆ ಬಾಂಬ್ ಸ್ಫೋಟ ಆಯ್ತು. ಅವ್ರು ಡ್ಯೂಟಿಗೆ ಹೊಂಟಿದ್ರು ಬಾರ್ಡರ್ಗೆ, ಅವ್ರನ್ನ ತಳಗ ನೆಲದಲ್ಲಿ ಬಾಂಬ್ ಬಿಟ್ಟು
40 ಸೈನಿಕರ ವೀರಮರಣ ಆಯಿತು. ಆದ್ರೆ ನರೇಂದ್ರ ಮೋದಿ ಅವರು ಹಿಂದಿನವರಂಗೆ 2 ದಿವಸ ಸಂತಾಪ ಮಾಡಿ ಕ್ಯಾಂಡಲ್ ಹಚ್ಚಿ ಅವ್ರ ಮ್ಯಾಗ ರಾಷ್ಟ್ರಧ್ವಜ ಹಾಕಿ ಅಂತ್ಯಕ್ರಿಯೆ ಮಾಡಲಿಲ್ಲ. ಆ 40 ಜನರ ಅಂತ್ಯಕ್ರಿಯೆಗೆ ಹೋದಾಗ ಪ್ರಧಾನಮಂತ್ರಿಗಳು ಆ 40 ಜನರ ಮೇಲೆ ಪ್ರಮಾಣ ಮಾಡಿದ್ರು. 24 ತಾಸಿನಾಗ ಅವ್ರಿಗೆ ಎಲ್ಲದಾರ ಅವ್ರು ಪೂರ್ತಿ ನಾಶ ಮಾಡ್ತೀನಿ ಅಂತೇಳಿ ಬಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. 800ರಿಂದ 900 ಹಂದಿಗಳು, ಪಾಕಿಸ್ತಾನ ಹಂದಿಗಳು ಸತ್ತೋದು. ಅವ್ರು ಬಹಳ ಮಂದಿ ನಮಗೆ ವಿರೋಧ ಪಕ್ಷದವ್ರು ಕೇಳಿದ್ರು, ಇಷ್ಟು ಜನ ಭಯೋತ್ಪಾದಕ ಸತ್ತಿದ್ದಕ್ಕೆ ನಿಮ್ಮಲ್ಲಿ ಏನು ಸಾಕ್ಷಿ ಇದೆ? ಅವಾಗ ನಾ ಹೇಳ್ದೆ, ಇವ್ರನ್ನೆಲ್ಲ ರಾಹುಲ್ ಗಾಂಧಿನ, ಮಮತಾ ಬ್ಯಾನರ್ಜಿನ, ಕೇಜ್ರಿವಾಲ್ನ, ಲಾಲೂ ಪ್ರಸಾದ್ನ, ಮುಲಾಯಂ ಸಿಂಗ್ ಯಾದವ್ನ ಇವ್ರನ್ನೆಲ್ಲ ವಿಮಾನಕ್ಕೆ ಕಟ್ಟಿ ಅವ್ರು ಎಲ್ಲಿ ಬಾಂಬ್ ಹಾಕಿ ಸತ್ತಿದ್ರಲ್ಲ ಅಲ್ಲೋಗಿ ಇವ್ರು ಹೋಗಿರಿ, ಮಹಬೂಬ್ ಸಾಬ್, ಮೋದಿನ್ ಸಾಬ್ ಕರ್ಕೊಂಡು ಬಂದು ವ್ಯಕ್ತ ಅಂದ್ರೆ ದೇಶದ ರಕ್ಷಣೆನೂ ಇರ್ಬೇಕಾಗಿಲ್ಲ, ಬರೀ ಓಟ್ ಬೇಕಾಗಿದೆ. ದೇಶ ವಿರೋಧಿ ಚಟುವಟಿಕೆ ಎಲ್ಲಿ ಬಂದಾವ ಇವತ್ತು? ವಿಧಾನಸೌಧದೊಳಗೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರ, ನನಗೇನು ಸರಿಯಾಗಿ ಕೇಳಿಸಿಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರ, ನಮ್ಗೇನದು ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಿಲ್ಲ, ಅವ್ರ ರಾಜ್ಯಸಭಾಗೆ ಆರಿಸಿ ಬಂದವನ ಹೆಸರಲ್ಲಿ ಕೊಟ್ಟ. ಇಡೀ ಮಾಧ್ಯಮಗಳು, ದೇಶದ ಎಲ್ಲ ಮಾಧ್ಯಮಗಳು ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಅಂದ್ರೆ ಕಾಂಗ್ರೆಸ್ ಒಪ್ಪಲಿಲ್ಲ. ಮೊನ್ನೆ ಅದರ ನಂತರ ನಾವು ಒತ್ತಾಯ ಮಾಡಿದ್ವಿ ವಿಧಾನಸಭೆಯಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯ್ತು. ಅವಾಗ ನಾನು ಎದ್ದು ನಿಂತು ಭಾಷಣ ಮಾಡೋಕೆ ಹೇಳಿದೆ, ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವಿಸಿ, ಈ ದೇಶಕ್ಕೆ ನೀವು ಇಷ್ಟ ಬಿಟ್ಟು ಪಾಕಿಸ್ತಾನ ಘೋಷಣೆ ಕೊಡ್ತಾರಲ್ಲ, ಇವರೆಲ್ಲ ನಮ್ಮ ಹರಾಮಿಗಳು, ಇವರೆಲ್ಲ ತಾಯ್ಗಣ್ಣ ನನ್ನ ಮಕ್ಕಳು, ಹರಾಮ್ ಕೂಡ ಹೇಳಿದೆ ನಾನು. ಅವಾಗ ಬಸವರಾಜ ರಾಯರೆಡ್ಡಿ ಎದ್ದಿತ್ತು, ಯತ್ನಾಡಿನಂತ ಶಬ್ದ ಉಪಯೋಗ ಮಾಡಬಾರ್ದು ಅನ್ಸೋದು ಅಂತ ಹೇಳಿದ್ರು. ನಾ ಹೇಳಿದೆ, ರಾಯರೆಡ್ಡಿ ಅವರ ಸುಮ್ಕೊಂಡ್ರಿ, ನೀವಂತ್ರ ಅರ್ಧ ಮುರ್ಧ ಅದಿರಿ, ಪಕ್ಕ ಹಿಂದೂ ಇಲ್ಲ, ಪಕ್ಕ ಅದನ್ನೂ ಇಲ್ಲ. ಹಂಗಾಗ ಸ್ಪೀಕರ್ ಯುಟಿ ಖಾದರ್ ಮುಸ್ಲಿಂ ಇದ್ರು ಸಹಿತ ನನಗೆ ಹೇಳಿದ್ರು, ಯತ್ನಾಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟವ್ರ ಬಗ್ಗೆ ಯಾವ ಶಬ್ದದಿಂದ ಬೈತಿರ್ ಬೈ, ನಾ ಫುಲ್ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ರು. ಇವತ್ತೆಲ್ಲ ನಾವು ಚಿಂತನೆ ಮಾಡ್ಬೇಕಾಗಿತ್ತು. ದೇಶದ್ದು ದೇಶ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ಕುಟುಂಬ ಸುರಕ್ಷಿತ ಇರ್ಬೇಕು. ಯಾಕಂದ್ರೆ ಭಯೋತ್ಪಾದನೆ ನೋಡ್ಲಕತ್ತಿದ್ ನಮ್ಮ ಹುಡುಗರಿಗೆ ಜೈ ಶ್ರೀರಾಮ್ ಅಂದ್ರೆ ಬಂದು ಹೊಡೆದು ಅಲ್ಲಾಹು ಅಕ್ಬರ್ ಅನ್ನತ್ತಾರೆ. ಈ ಕಾಂಗ್ರೆಸ್ ಬಂದ ಮೇಲೆ ಇಷ್ಟು ಅವ್ರಿಗೆ ಸೊಕ್ಕ ಬಂದ್ಬಿಟ್ಟದ, ಅವ್ರದೇ ದೇಶ ನಂಗೆ ಆಗ್ಬಿಟ್ಟದ. ಇವತ್ತು ನಾವು ರಾಜ್ಯದಾಗ ಯಾನ್ ಬೇಕಾದ್ ಮಾಡಿದ್ರು ನಡಿಬಹುದು ಅಂತೇಳಿ. ಆದ್ರೆ ಮೊನ್ನೆ ಏನಾಯ್ತು, ಏನೇ ಮಾಡಿ ಒಂದು ಹುಡುಗಿ ಪಾಪ MCA ಕರಿಲಕ್ಕಂತ ಒಂದು ಹುಡುಗಿ ತಾಯಿ ಫೋನ್ ಮಾಡಿ ಹೇಳ್ತಾಳ, ನನ್ನ ಪರೀಕ್ಷೆ ಮುಗಿದೈತಿ ಕರಿಲಕ್ ಬಾತ್. ಹೊಟ್ಟೆ 20 ಫೂಟ್ ಇರ್ತಾಳ ತಾಯಿ, ಕರಿಲಕ್ ಬಂದಿರ್ತಾಳ. ಇಲ್ಲಿ ಹುಡುಗಿ ಬರ್ತಿರ್ತಾಳ, ಅವ ಬಂದು 9 ಕಡೆ ಜಂಬೆಲೆ ಹೊಡಿತಾನ, ರಕ್ತ ಚಿಮ್ತದ, ಆ ಹುಡುಗಿ ಸತ್ತು ಹೋಗ್ತದ. ಕಣ್ಣಿನ ಮುಂದೆ ಯಾಕೆ ಸಾವಿರಾರು ಹುಡುಗರು ಇರ್ತಾರ, ಯಾರು ಸಹಾಯಕ್ಕೆ ಬರೋಲ್ಲ. ಪೊಲೀಸರು ಅಲ್ಲಿ ಹುಡುಗರು ಹಿಡ್ಕೊಡ್ತಾರೆ, ಕಾಲೇಜ್ ಹುಡುಗರು, ಅಲ್ಲಿ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಇಂಥ ಪರಿಸ್ಥಿತಿ ರಾಜ್ಯದಾಗ ಬಂದಿದೆ. ಅದೇ ಇಲ್ಲಿ ಯಾದಗಿರಿ ಒಳಗ ಒಬ್ಬ ದಲಿತ ಹುಡುಗ ರೊಟ್ಟಿ ಬೆಳಕ್ ಹೋಗ್ತಾನ, ಅವನು ಭಯಾಜೆ. ಇಲ್ಲಿ ಹುಬ್ಳ್ಯಾಗ ಹೊಡೆದವನು ಭಯಾಜೆ, ಇಲ್ಲಿ ರೊಟ್ಟಿ ಮಾಡು ಕಾರ್ಖಾನೆ ಇಟ್ಟವನು ಯಾದಗಿರಿ ಭಯಾಜೆ. ಅವ ಏನ್ ಮಾಡ್ತಾನ, ದಲಿತ ಹುಡುಗ ರೊಟ್ಟಿ ಕೇಳ್ತಾನ, ರೊಕ್ಕ ಕೊಟ್ಟು ರೊಟ್ಟಿ ಅದಾನ, ಇಲ್ಲಿ ಹೋಗ ರೊಟ್ಟಿ ಇಲ್ಲ ಅಂತ ಯಾಕೆ ಜಿಗ್ಯಾಕೆ ಮಾತಾಡ್ತಿ, ಚಂದ ಮಾತಾಡ ತಂದು ಇಷ್ಟೇ ಅಂದು ಬಂದಿರ್ತಾನೆ. ಆ ದಲಿತನ ಮನ್ಯಾಗ ಹೋಗಿ ಅವನ್ನ ರಾತ್ರಿ 11-12 ಗಂಟೆ ಹೊರಗೆ ತಂದು ಹೊಡೆದು ಕೊಲೆ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರು ಹೋಗುದಿಲ್ಲ, ಖರ್ಗೆ ಹೋಗುದಿಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಹೋಗುದಿಲ್ಲ. ಅದೇ ಮುಸ್ಲಿಂ ಹೆಣ್ಮಗಳಿಗೆ ಏನಾರ ಆಗಿತ್ತಂದ್ರ ರಾಹುಲ್ ಗಾಂಧಿ ಓಡಿ ಬರ್ತಿದ್ದ, ಪ್ರಿಯಾಂಕಾ ವಾಡ್ರಾ ಓದಿ ಬರ್ತಿದ್ರು, ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಅವ ಬ್ರದರ್ಸ್, ಮೈ ಬ್ರದರ್ಸ್
ಅವ್ರು ಏನೂ ಮಾಡೋದಿಲ್ಲ ಅಂತ ಹೇಳ್ತಿದ್ದ. ಯಾರು? DK ಶಿವಕುಮಾರ್. ಯಾರು ಬಂದ್ರು ಒಂದು ವಾರಗಟ್ಟಲೆ ಬರಲಿಲ್ಲ ಅವ್ರ ಮನೆಗೆ. ಸಿದ್ದರಾಮಯ್ಯನವ್ರು ಏನು ಹೇಳಿಕೆ ಕೊಟ್ಟರು, ಅದು ವೈಯಕ್ತಿಕ ಜಗಳ. ಅಂದ್ರೆ ವೈಯಕ್ತಿಕ ಜಗಳ ಅಂದ್ರೆ ರೋಡ್ ಮ್ಯಾಗ ಮರ್ಡರ್ ಮಾಡ್ಬೋದು ಅಂದಂಗಾಯ್ತು. ನಾವು ಅಂತೀವಿ ರಾಜೀವ್ ಗಾಂಧಿಗೆ ಹೊಡೆದಿದ್ದು ವೈಯಕ್ತಿಕ ಜಗಳ, ಇಂದಿರಾ ಗಾಂಧಿಗೆ ಹೊಡೆದಿದ್ದು ವೈಯಕ್ತಿಕ ಜಗಳ. ನಾವ್ಯಾಕೆ ಮತ್ತು ಒಂದು ಹೆಣ್ಣು ಮಕ್ಕಳಿಗೆ ಹಾಡು ಭಯನ ಹಾಡು ಆಗಲೇನೆ ಕೊಲೆ ಆಗ್ತೈತಂದ್ರೆ ಈ ರೀತಿ ಒಬ್ಬ ದಲಿತ ಹುಡುಗನಿಗೆ ಅಂದ್ರೆ ಯಾರಿಗೆ ರಕ್ಷಣೆ ಐತಿ ದೇಶನಾಗ? ನಿನ್ನೆ ಮತ್ತೊಂದು ಪ್ರಕರಣ ಆಗೈತೆ ಹುಬ್ಬಳ್ಳಿಯಲ್ಲಿ. ಮತ್ತೊಂದು ನಮ್ಮ ಹಿಂದೂ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಲು ಪೋಕ್ಸೋದಾಗ ಈಗ ದಾಖಲೆ ಮಾಡ್ಯಾರ. ನಮ್ಮ ಹುಡುಗರು ರಾಮನವಮಿ ದಿವಸ ಬೆಂಗಳೂರಿನಾಗ ಜೈ ಶ್ರೀರಾಮ ಅಂದಿದ್ದಕ್ಕೆ ಅವ್ರ ಕಾರಣ ಬೀಳಿಸಿ ಹೊಡೆದು ಅಲ್ಲಾಹ್ ಅಕ್ಬರ್ ಅನ್ಬೇಕು, ಪಾಕಿಸ್ತಾನ ಜಿಂದಾಬಾದ್ ಅನ್ಬೇಕಂತ ಹೊಡೆದು ಆ ಹುಡುಗರ ಮೇಲೆ ಹಲ್ಲೆ ಆಯ್ತು. ನರೇಂದ್ರ ಮೋದಿ ಅವ್ರ ಮ್ಯಾಗ ಒಬ್ಬ ಮೈಸೂರು ಹುಡುಗ ಒಂದು ಹಾಡ ಕಟ್ಟಿದ್ದಕ್ಕೆ ಅವ್ನು ಕರ್ಕೊಂಡು ರೂಮ್ನಾಗ ಹಾಕಿ ಹೊಡೆದು ಅವ್ನ ಕಡೆ ಅಲ್ಲಾಹ್ ಅಕ್ಬರ್ ಅಂತ. ಇಷ್ಟು ಧೈರ್ಯ ಬರ್ಬೇಕಾದ್ರೆ ಕಾಂಗ್ರೆಸ್ನವ್ರಿಗೆ ಬರೀ ಸಾಬರು ಹೊತ್ತಬೇಕಾಗಿದೆ. ಇದು ಕರ್ನಾಟಕದಲ್ಲಿ ಸಾಬರು ಸರ್ಕಾರ ಆಗಿದೆ. ಇದು ನಾವೆಲ್ಲ ತಿಳ್ಕೋಬೇಕು. 10 ವರ್ಷ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ಯಾರ? ಬರೀ ಇದೇ ಕೇಳ್ತಾರ. ಚಂಬು ತಗೊಂಡ ಹೇಳಕತ್ತಾರೆ. ಎದಕ್ ಚಂಬು ತಗೊಂಡ ಹೇಳಕತ್ತಾರ ಗುರ್ತೈತನ? 3ನೇ ಬಾರಿಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದ್ರ ನಮ್ದು ಇದ್ದಿದ್ದ ಆಸ್ತಿ ಎಲ್ಲ ಕರ್ಸ್ಕೋತಾರ, ಚಂಬು ಹಿಡ್ಕೊಂಡು ಊರೊಳಗೆ ಹೋಗ್ಬೇಕಾಗ್ತೈತೆ. ಅವ್ರಿಗೆ ಚಿಂತೆ ತಮ್ಮ ಚಂಬುದು ಮೊನ್ನೆ ದುಬುದು ಏನು ಮಾಡಿಲ್ಲ. ಅವ್ರು ಬರೇ ಸುಳ್ಳು ಹೇಳ್ಯಾರ ಅಂತ ಹೇಳ್ತಾರೆ. ಇವತ್ತ ಎಷ್ಟು ಯೋಜನೆಗಳು ಬಂದವು? 220 ಕೋಟಿ ಡೋಸ್ ಕರೋನಾದಾಗ ಲಸಿಕೆ ಕೊಟ್ಟರು. ಅವಾಗ ಏನ್ ಹೇಳಿದ್ರು? ಇದೆ ಸಿದ್ದರಾಮಯ್ಯನವರು, ಇದೆ DK ಶಿವಕುಮಾರ್, ಇದು ನರೇಂದ್ರ ಮೋದಿ ಡೋಸ್ ಅದ, ತಗೋಬ್ಯಾಡ್ರಿ, ಇದು ತಗೊಂಡ್ರೆ